ತ್ಯಜೇತ್ ಕುಲಾರ್ಥೇ ಪುರುಷಂ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್. ಇದೊಂದು ತುಂಬಾ ಸುಂದರವಾದಂತಹ ಅನೇಕ ಅರ್ಥಗಳನ್ನು ಒಳಗೊಂಡಂತಹ ಒಂದು ಸುಭಾಷಿತ. ಉದ್ಯೋಗ ಪರ್ವದಲ್ಲಿ ವಿದುರ ನೀತಿಯಲ್ಲಿ ಬರುವಂತಹ ಮಾತು. ವಿದುರ ಧೃತರಾಷ್ಟ್ರನಿಗೆ ಹೇಳುವಂತಹ ಮಾತಿದು. ನಾವು ಇದನ್ನ ವ್ಯವಹಾರದಲ್ಲಿ ಸ್ವಲ್ಪ ಸಂಸ್ಕೃತ ಸಾಹಿತ್ಯದಲ್ಲಿ ಸ್ವಲ್ಪ ಬದಲಾವಣೆಯೊಂದಿಗೆ ಇದೇ ಮಾತನ್ನು ಕೇಳ್ತೇವೆ. ತ್ಯಜೇದೇಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ. ಎರಡಕ್ಕೂ ಅರ್ಥ ಒಂದೇ. ಒಂದು ಕುಲದ ಒಳಿತಿಗಾಗಿ ಒಬ್ಬ ವ್ಯಕ್ತಿಯನ್ನು ಬಿಡ್ಲಿಕ್ಕೆ ಅಡ್ಡಿ ಇಲ್ಲ, ಮತ್ತೆ ಒಂದು ಗ್ರಾಮದ ಊರಿನ ಒಳಿತಿಗಾಗಿ ಒಂದು ಕುಲವನ್ನು ಬಿಟ್ಟರೂ ತೊಂದರೆ ಇಲ್ಲ. ಮತ್ತೆ ಒಟ್ಟಾರೆ ಒಂದು ದೇಶದ ಒಳಿತಿನ ಪ್ರಶ್ನೆ ಬಂದಾಗ, ಹಿತದ ಪ್ರಶ್ನೆ ಬಂದಾಗ ಗ್ರಾಮವೊಂದನ್ನು ಪರಿತ್ಯಾಗ ಮಾಡಿದರೂ, ಗ್ರಾಮದ ಹಿತವನ್ನು ಕಡೆಗಣಿಸಿದರೂ ತಪ್ಪಿಲ್ಲ. ನಮಗೆ ಅವು ಮುಖ್ಯ ಅಲ್ಲ. ಇಲ್ಲಿಗೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅನ್ನೋದು ಮುಖ್ಯ. ಆತ್ಮೋದ್ಧಾರಕ್ಕಾಗಿ ನಮ್ಮ ಆತ್ಮೋದ್ಧಾರದ ಪ್ರಶ್ನೆ ಬಂದಾಗ, ಅಥವಾ ಆತ್ಮ ಅಂದ್ರೆ ಪರಮಾತ್ಮ, ಅವನ ಕುರಿತಾದಂತಹ ಒಂದು ಸಾಂಗತ್ಯ ನಮಗೆ ಬೇಕು ಅಂತ ಅನಿಸಿದಾಗ, ಇಡೀ ಭೂಮಂಡಲವನ್ನೇ ನಮಗೆ ಯಾರಾದರೂ ಕೊಡುವವರಿದ್ರು, ಇಡೀ ಬ್ರಹ್ಮಾಂಡವನ್ನೇ ನಮಗೆ ಯಾರಾದರೂ ಕೊಡುವವರಿದ್ರು ಕೂಡ ಅದನ್ನು ಬಿಟ್ಟುಬಿಡಿ ಅಂತ ಆ ಮಾತಿನ ಅರ್ಥ ಆಗ್ತದೆ. ಆ ಮಾತಿಗೆ, ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅನ್ನುವ ಮಾತಿಗೆ ನಮಗೆ ತಾತ್ಪರ್ಯ ತಿಳಿಬೇಕು ಅಂತಾದ್ರೆ, ಅದು ನಮ್ಗೆ ಅನುಭವಕ್ಕೆ ಬರಬೇಕು ಅಂದ್ರೆ, ಜೀವನದಲ್ಲಿ ಅನೇಕ ಸ್ಥಿತ್ಯಂತರಗಳನ್ನ ನಾವು ನೋಡಿರ್ಬೇಕಾಗ್ತದೆ, ಅನೇಕ ಥರದ ಸುಖ ದುಃಖಗಳನ್ನ ಕಂಡಿರ್ಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ಆ ಮಾತು ಅರ್ಥ ಆಗೋದು. ನನಗೆ ಉದ್ಯೋಗ ಪರ್ವದ ವಿದುರ ನೀತಿಯ ವಿದುರ ಧೃತರಾಷ್ಟ್ರನಿಗೆ ಹೇಳಿದಂತಹ ಈ ಮಾತು ಇವತ್ತ್ಯಾಕೆ ನೆನಪಾಗ್ತಿದೆ ಅಂದರೆ, ಅದಕ್ಕೊಂದು ತುಂಬಾ ಸುಂದರವಾದಂತಹ ಪರಮಾರ್ಥ ಗರ್ಭಿತವಾದಂತಹ ಹಿನ್ನೆಲೆ ಇವತ್ತು ನಮ್ಮ ಎದುರಿಗಿದೆ. ಕಳೆದ ವರ್ಷ-2 ವರ್ಷದಿಂದ ನಾವು ಈ ಕೊರೋನಾದ ಒಂದು ಹಾವಳಿಯಲ್ಲಿ ಬಸವಳಿದಿದ್ದೇವೆ. ಈಗ ಆ ಕೊರೋನಾನೇ ಮತ್ತೊಂದು ಮುಖವನ್ನು ಹೊದ್ದು ಒಮಿಕ್ರಾನ್ ಎಂಬ ರೂಪದಿಂದ ನಮ್ಮ ಎದುರಿಗೆ ಒಕ್ಕರಿಸಿದೆ. ಈ ಹಿಂದೆ ಜನರ ಜೀವನದ ಸ್ಥಿತಿ ಹೇಗಿತ್ತು, ಜೀವನದ ಬಗ್ಗೆ ಅವರ ದೃಷ್ಟಿಕೋನ ಹೇಗಿತ್ತು, ಈಗ ಅವರ ದೃಷ್ಟಿಕೋನ ಹೇಗಿದೆ ಅನ್ನೋದನ್ನೆಲ್ಲ ನೋಡುವುದು ಒಂದು ಉದ್ದೇಶ. ಅನೇಕ ಜನರಿಗೆ ಆ ಜೀವನದ ಪರಮಾರ್ಥ ಈಗ ಅರ್ಥ ಆಗಿದೆ, ಕೆಲವರಿಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಆದವರೆಲ್ಲರೂ ಅದನ್ನು ಆಚರಣೆಗೆ ತಂದಿದ್ದಾರೆ ಅಂತಲ್ಲ, ಆದರೂ ಅರ್ಥ ಆದರೂ ಆಗಿದೆ ಅವರಿಗೆ. ಕೆಲವರಿಗೆ ಅರ್ಥ ಆಗಿ ಆಚರಣೆಗೆ ತಂದಿದ್ದಾರೆ, ಕೆಲವರು ಕೇವಲ ಅರ್ಥ ಮಾಡ್ಕೊಂಡಿದ್ದಾರೆ, ಆಚರಣೆಗೆ ತಂದಿಲ್ಲ. ಕೆಲವರಿಗೆ ಅರ್ಥವೇ ಆಗಿಲ್ಲ. ಅದೇನದು? ದ ಗ್ರೇಟ್ ರೆಸಿಗ್ನೇಷನ್ ಅಂತ ಈ ಮಾತಿನ ಅರ್ಥ. ಈ ಹಿಂದೆ ಅನೇಕ ಬಾರಿ ಆರ್ಥಿಕ ಹಿಂಜರಿತಗಳು ಅಂತ ಆಗ್ತಾ ಇತ್ತು. ಅನೇಕ ದೇಶಗಳಲ್ಲಿ ಮತ್ತೆ ಜಾಗತಿಕವಾಗಿ ಕೂಡ ಆರ್ಥಿಕ ಪರಿಸ್ಥಿತಿ ಅಂತನ್ನುವುದು ಹಿಂಜರಿತ ಕಾಣ್ತಾ ಇತ್ತು. ಆವಾಗ ಅನೇಕ ಜನರು ಉದ್ಯೋಗ ಕಳ್ಕೊಳ್ಳೋದು, ತುಂಬಾ ಕಷ್ಟಪಡೋದು, ಹೀಗೆಲ್ಲ ಆಗ್ತಿತ್ತು. ಅದು ದ ಗ್ರೇಟ್ ರಿಸೆಷನ್, ಅದು ದೊಡ್ಡ ಆರ್ಥಿಕ ಹಿಂಜರಿತ ಅಂತ ಅದಕ್ಕೆ ಅರ್ಥ. ಅದಾದ್ಮೇಲೆ ಈಗ ದ ಗ್ರೇಟ್ ರೆಸಿಗ್ನೇಷನ್, ಒಂದು ರಿಸೈನ್ ಮಾಡುವ ಪ್ರವೃತ್ತಿ. ಮನುಷ್ಯ ಉದ್ಯೋಗ ವ್ಯವಹಾರ ಇತ್ಯಾದಿಗಳಿಂದ ಹಿಂಜರಿಯುವಂತಹ ಒಂದು ಪ್ರವೃತ್ತಿ ಬರ್ತಿದೆ ಅಂತ ಎಲ್ಲ ಕಡೆ ಕೇಳಿ ಬರ್ತಿದೆ. ಗ್ರೇಟ್ ರೆಸಿಗ್ನೇಷನ್ ಅನ್ನೋ ಪದ ಹೊಸದು ನಮಗೆ, ಗ್ರೇಟ್ ರಿಸೆಷನ್ ಅನ್ನೋ ಪದ ಹಳೆಯದೇ. ಆದರೂ ಇದ್ದ ಗ್ರೇಟ್ ರೆಸಿಗ್ನೇಷನ್ ಅನ್ನೋ ಪದವನ್ನ 2019ರಲ್ಲಿ ಟೆಕ್ಸಾಸಿನ ಒಬ್ಬ ಪ್ರೊಫೆಸರ್ ಆಂಥನಿ ಕ್ಲಾಡ್ಜ್ ಅನ್ನೋರು ಬಳಸಿದರಂತೆ. ಈ ಮುಂದಿನ
ದಿನಗಳಲ್ಲಿ ಲಕ್ಷಾಂತರ ಜನ ಉದ್ಯೋಗ ತೊರೆಯುವವರಿದ್ದಾರೆ. ಯಾರಿಗೂ ಕೂಡ ಆ ಉದ್ಯೋಗವೇ ಬೇಡ ಅನಿಸುವ ಪರಿಸ್ಥಿತಿ ಬರೋದಿದೆ. ಅನೇಕ ಕಂಪನಿಗಳು, ಉದ್ಯಮಗಳು ಆ ಮೂಲಕ ಸಮಸ್ಯೆಗೆ ಒಳಗಾಗ್ತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದೇನು ಕಾಲಚಕ್ರ ಹೇಗೆ ಆಗ್ತದೆ ಅಂದ್ರೆ ತುಂಬಾ ಅದ್ಭುತವಾದದ್ದು. ಈ ಹಿಂದೆಲ್ಲ ಮತ್ತು ಇವತ್ತು ಕೂಡ ಮುಂದೆ ಇರುವಂತದ್ದೇ ಅದು. ನಿರುದ್ಯೋಗ ಸಮಸ್ಯೆ ಅಂತ ಯಾವ ದೇಶಕ್ಕಾದ್ರೂ ದೊಡ್ಡ ಸವಾಲೆ. ಅದರಲ್ಲಿಯೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅದೊಂದು ದೊಡ್ಡ ಸವಾಲು. ಈಗಾಗಲೇ ಅಭಿವೃದ್ಧಿಯನ್ನು ಹೊಂದಿವೆ ಅನ್ನುವ ಪಟ್ಟ ಕಟ್ಕೊಂಡಿದ್ದವರಿಗೆ ಅದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಅಭಿವೃದ್ಧಿಯನ್ನು ಇನ್ನೂ ಕಾಣ್ತಾ ಇರುವಂತಹವರಿಗೆ ಅದೊಂದು ದೊಡ್ಡ ಸಮಸ್ಯೆನೆ. ಅಂತ ದೇಶಗಳಿಗೆ ಹೇಗೆ ನಿರುದ್ಯೋಗವನ್ನು ಪರಿಹಾರ ಮಾಡೋದು, ಅದಕ್ಕಾಗಿ ಏನೇನು ಕಸರತ್ತುಗಳನ್ನು ಮಾಡಬೇಕು ಅಂತ ಜನಗಳು, ದೇಶದ ನಾಯಕರು ಎಲ್ಲ ಯಾವತ್ತೂ ವಿಚಾರ ಮಾಡೇ ಮಾಡ್ತಿರ್ತಾರೆ. ಆದರೆ ಅದಕ್ಕೆ ವ್ಯತಿರಿಕ್ತವಾದ ಮತ್ತೊಂದು ಸ್ಥಿತಿ ಈಗ ಬಂದಿದೆ ಅಂತೆ. ಮೊದಲು ಹೇಗಿತ್ತು? ಒಂದು ತುಂಬಾ ಆಕರ್ಷಕವಾದಂತಹ ಸಂಬಳದ ಪ್ಯಾಕೇಜ್, ವರ್ಷಕ್ಕಿಷ್ಟು ಸಂಬಳ, ಇಷ್ಟು ಸವಲತ್ತುಗಳು ಎಲ್ಲ ಕೊಡ್ತೇವೆ ಅಂತ ಕಂಪನಿಯವರು ಹೇಳಿಬಿಟ್ರೆ ಎಂಥ ಕಾರ್ಯದ ಒತ್ತಡವನ್ನು ಕೂಡ ಎದುರಿಸಿ ಕೆಲಸ ಮಾಡ್ತಾ ಇದ್ದಂತಹ ಶ್ರಮಜೀವಿಗಳು ಇದ್ದರು, ಈಗಲೂ ಇದ್ದಾರೆ, ಮುಂದೂ ಇರ್ತಾರೆ. ಆದರೆ ಅಂತಹ ಶ್ರಮಜೀವಿಗಳಿಗೂ ಕೂಡ ಈ ಎಲ್ಲ ಜಾಬ್ಗಳು ತುಂಬಾ ಬೋರ್ ಅಂತ ಅನಿಸ್ತಾ ಇವೆ ಮತ್ತು ಅತಿಯಾದಂತಹ ಸ್ಟ್ರೆಸ್, ಎಕ್ಸೆಸಿವ್ ಸ್ಟ್ರೆಸ್, ಅತಿಯಾದ ಒತ್ತಡಕ್ಕೆ ಅವು ಕಾರಣ ಆಗಿವೆ. ಮುಂಚೆಯೂ ಒತ್ತಡ ಇತ್ತು, ಅದು ಏನು ಹೊಸದಾಗಿ ಬಂದ ಒತ್ತಡ ಏನಲ್ಲ. ಆದರೆ ಕೊರೋನಾದ ಕಾಲದಲ್ಲಿ ಅನೇಕ ಥರದ ಸಾವು, ನೋವು, ಏಳು ಬೀಳುಗಳನ್ನೆಲ್ಲ ಜನಾರ ಕಣ್ಣಾರೆ ನೋಡಿದ್ರಲ್ಲ. ನೋಡಿದಾಗ ಇನ್ನು ಮುಂದೆ ನಾವು ಇದ್ದಷ್ಟು ದಿವಸ ಆದರೂ ನೆಮ್ಮದಿಯಾಗಿ ಬದುಕು ಬಿಡಬೇಕು ಅಂತ ತೀರ್ಮಾನಕ್ಕೆ ಬರ್ತಿದ್ದಾರಂತೆ. ತುಂಬಾ ಅದ್ಭುತವಾದ ಸಂಬಳವೇ ಬೇಕು ಅಂತಿಲ್ಲ, ಆದಾಯ ಕಡಿಮೆ ಆದರೂ ಪರವಾಗಿಲ್ಲ, ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡಬೇಕು, ತಮ್ಮ ಆಸಕ್ತಿ ಹವ್ಯಾಸಗಳಿಗೆ ಹೆಚ್ಚು ಸಮಯ ಕೊಡಬೇಕು, ದಿನಚರಿಯನ್ನ ಆಫೀಸಿನ ಕ್ಯಾಲೆಂಡರಿಗೆ ಅನುಸಾರವಾಗಿ ಹೊಂದಿಸಿಕೊಳ್ಳೋದು ಬೇಡ, ಲೈಫಿನ ಕ್ಯಾಲೆಂಡರಿಗೆ ಅನುಸಾರವಾಗಿ ನಾವು ದಿನಚರಿಯನ್ನು ಹೊಂದಿಸಿಕೊಳ್ಳೋಣ ಅನ್ನೋ ಚಿಂತನೆ ಈಗ ಒಂದು ಹೊಸ ಟ್ರೆಂಡ್ ಆಗಿ ಪರಿಣಮಿಸಿದೆ ಅಂತ. ಕೆಲಸ ಮತ್ತು ವೈಯಕ್ತಿಕ ಬದುಕು ಇವುಗಳ ನಡುವೆ ಸಮತೋಲನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಜನರನ್ನ ಖಿನ್ನತೆಗೆ, ಡಿಪ್ರೆಷನ್ಗೆ ದೂಡಿದೆ. ಹಿಂದೂ ದೂಡಿತ್ತು, ಅದು ಈಗ ನಮಗೆ ಈ ಡಿಪ್ರೆಷನ್ ಬೇಡ, ಈ ಒತ್ತಡವೂ ಬೇಡ ಅನ್ನುವ ಎಚ್ಚರಕ್ಕೆ ಜನ ಬರ್ತಿದ್ದಾರೆ. ಕೊರೋನಾದ ಪ್ರಸಂಗದಲ್ಲಿ ನಾವು ಯಾಕಾಗಿ ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಯಾರಿಗಾಗಿ ದುಡಿತಾ ಇದ್ದೀವಿ ಅಂತೆಲ್ಲ ಜನರಿಗೆ ಪ್ರಶ್ನೆ ಬರ್ಲಿಕ್ಕೆ ತೊಡಗಿದವಂತೆ. ಮತ್ತೆ ತಮಗಾಗಿ ನಾವು ಬದುಕಬೇಕು, ಇನ್ನೊಬ್ಬರಿಗಾಗಿ ಬದುಕುವುದು ಬೇಡ, ಇನ್ನು ಮುಂದೆ ನಮಗಾಗಿ ನಾವು ಬದುಕಬೇಕು ಅನ್ನುವಂಥ ಹಾತೊರೆತ ಅವರಲ್ಲಿ ಕಂಡು ಬಂತು. ಸ್ನೇಹಿತರನ್ನ, ಸಂಬಂಧಿಕರನ್ನ ಭೇಟಿಯಾಗಲಿಕ್ಕಾಗದಷ್ಟು ಬ್ಯುಸಿ ಆಗಿಬಿಟ್ಟಿದ್ದೇವೆ. ನಮ್ಗೆ ಇಷ್ಟವಾದಂತಹ ಪ್ರವಾಸಿ ತಾಣಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಇಷ್ಟೊಂದು ಸಿನಿಮಾ ನೋಡ್ಲಿಕ್ಕೆ ಆಗ್ತಿಲ್ಲ, ಕೆಲಸ ಇದೆ ಅಂತ ಸ್ನೇಹಿತರ, ಬಂಧುಗಳ ಎಲ್ಲಾ ತರದ ಕಾರ್ಯಕ್ರಮಗಳನ್ನು ತಪ್ಪಿಸ್ಕೊತಾ ಇದ್ದೀವಿ. ನಮ್ಮ ಶಾಲೆಗಳಿನ ಮಕ್ಕಳು ಹೋಗುವಂತ ಶಾಲೆಗಳಲ್ಲಿ ಪಾಲಕರ, ಶಿಕ್ಷಕರ ಸಭೆ ಕರೆದ್ರೆ ಅದಕ್ಕೆ ಹೋಗ್ಲಿಕ್ಕಾಗದೆ ಆಫೀಸಿನ ಮೀಟಿಂಗ್ ನಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಇಂಥ ಬರ್ನ್ಔಟ್ ಇನ್ನೆಷ್ಟು ದಿವಸ ನಾವು ಸಹಿಸಬೇಕು ಅಂತ ಜನರಿಗೆ ಅನಿಸಿದೆ ಅಂತ. ಹಿಂದೊಮ್ಮೆ ಗ್ರೇಟ್ ರಿಸೆಷನ್ ಅಂತ ಏನಿತ್ತು ಅಮೆರಿಕದಲ್ಲಿ, ಅದು ಗ್ರೇಟ್ ರೆಸಿಗ್ನೇಷನ್ ಆಗಿ ಈಗ ವೇವ್ಗಳನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾರೆ. ಇದು ಇಲ್ಲಿ ನಾವು ಇಷ್ಟದ ಸಿನಿಮಾ ಮತ್ತೆ ಯಾವ್ದಾದ್ರು ಕಾರ್ಯಕ್ರಮ ಇಷ್ಟಕ್ಕೆ ಮಾತ್ರ ಹೇಳಿದ್ವಿ. ಇನ್ಯಾರಾದ್ರೂ ಕೆಲವರಿಗೆ ಓದಬೇಕು ಅಂತಿದ್ದವರು, ಅಧ್ಯಾತ್ಮದಲ್ಲಿ ತೊಡಗಬೇಕು ಅಂತಿದ್ದವರು, ಶಾಸ್ತ್ರವನ್ನು ಓದಬೇಕು ಅಂತಿದ್ದವರು, ಅಂಥವ್ರಿಗೂ ಕೂಡ ಮೊದಲಿನಷ್ಟು ಮೊದಲು ತುಂಬಾ ಸಮಯ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಅವರಿಗೆ ಕಸಿವಿಸಿ ಆಗ್ತಿತ್ತು. ಇನ್ನು ಅದನ್ನೆಲ್ಲ ಬಿಟ್ಟು ಸ್ವಲ್ಪವಾದ್ರೂ ನಾವು ನಮಗಾಗಿ, ಅಧ್ಯಾತ್ಮಕ್ಕಾಗಿ ಬದುಕೋಣ ಅಂತ ಜನರಿಗೆ ಅನಿಸಿರಬಹುದು, ಹಾಗೂ ಇರಬಹುದು. ಇದರ ಪರಿಣಾಮ ಏನಾಗ್ತದೆ? ದೊಡ್ಡ ದೊಡ್ಡ ಕಂಪನಿಗಳಿಂದ ಹಿಡಿದು ಸಣ್ಣ ಪುಟ್ಟ ಉದ್ಯಮಕ್ಕೂ ಕೂಡ ನುರಿತ ಸಿಬ್ಬಂದಿಯ ಕೊರತೆ ಕಾಣಿಸ್ತಿದೆ ಅಂತೆ. ಅದರಲ್ಲಿಯೂ ಅಮೆರಿಕ ಸರ್ಕಾರ ಅಂತೂ ನಿರುದ್ಯೋಗ ಭತ್ಯೆ ಕೊಡ್ತದೆ. ಆ ಸರ್ಕಾರ ಕೊಡುವುದರಿಂದ, ಆ ಸ್ಟೈಫಂಡ್ ಕೊಡುವುದರಿಂದ ಜನ
ಆ ಭತ್ತೆ ಮೂಲಕವೇ ಜೀವನ ನಡೆಸಿಬಿಡೋಣ ಸಾಕು ಅಂತ ಜನ ಆಲೋಚನೆ ಮಾಡ್ತಿದ್ದಾರೆ. ತಿಂಗಳಿಂದ ತಿಂಗಳಿಗೆ ಕೆಲಸ ಬಿಡುವವರ ಸಂಖ್ಯೆ ಹೆಚ್ಚಾಗ್ತದೆ. ದೊಡ್ಡ ಕಂಪನಿಗಳಿಗೂ ಇದು ತಲೆನೋವು. ಸಣ್ಣ ಸಣ್ಣ ವ್ಯಾಪಾರಿಗಳಂತೂ ಅಂಗಡಿ ಬಾಗಿಲು ಹಾಕುವ ಪರಿಸ್ಥಿತಿಗೆ ಬಂದಿದ್ದಾರಂತೆ. ಇದು ಬರೀ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಭಾರತದಲ್ಲೂ ಕೂಡ ಇದು ಕಾಣಿಸ್ತಿದೆ. ಕರೋನಾ ಸಂದರ್ಭದಲ್ಲಿ ಊರಿಗೆ ಮರಳಿದ್ರು ಸಣ್ಣ ಸಣ್ಣ ಸಂಬಳವನ್ನು ಪಡೆಯುತ್ತಿದ್ದಂಥ ಉದ್ಯೋಗಿಗಳು. ಅವರಲ್ಲಿ ಹೆಚ್ಚಿನವರು ಮರಳಿ ತಮ್ಮ ಕೆಲಸಕ್ಕೆ ಹೋಗಲೇ ಇಲ್ಲಂತೆ. ಅನೇಕ ಹೋಟೆಲು, ರೆಸ್ಟೋರೆಂಟ್ ಉದ್ಯಮಗಳಿಗೆ ದೊಡ್ಡ ದೊಡ್ಡ ಪೆಟ್ಟೆ ಬಿದ್ದಿದೆ ಅಂತ ಕೇಳಿ ಬರ್ತದೆ. ಆ ಕೆಲಸ ಬಿಟ್ಟವ್ರು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಅವರು ತಮ್ಮ ಇಷ್ಟದ ಉದ್ಯೋಗಗಳಲ್ಲಿ ತೊಡಗಿದ್ದಾರೆ. ಯಾರ್ಯಾರು ಯುವಕರೆಲ್ಲ ಹೊಸ ಹೊಸ ಉದ್ಯಮಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ. ತಮ್ಮ ಆಸಕ್ತಿ ಯಾವುದಿದೆ, ಹವ್ಯಾಸ ಯಾವುದಿದೆ, ಅದನ್ನ ಇಷ್ಟು ದಿವಸ ಬಿಟ್ಟಿದ್ದವರು ಇವತ್ತು ಆ ಉದ್ಯೋಗವನ್ನೇ ಬಿಟ್ಟು ಆಸಕ್ತಿ ಹವ್ಯಾಸಗಳನ್ನು ಮುಂದುವರಿಸಿಕೊಂಡಿದ್ದಾರೆ. ಉದಾಹರಣೆ ಹಾಡುವುದು, ಡ್ಯಾನ್ಸ್ ಮಾಡುವುದು, ಟ್ಯೂಷನ್, ವಿವಿಧ ಕೌಶಲಗಳನ್ನ ಇನ್ನೊಬ್ಬರಿಗೆ ತರಬೇತಿ ಕೊಡುವುದು. 22ರಿಂದ 28ನೇ ವಯಸ್ಸಿನವರೆಗಿರುವಂತಹ ಅನೇಕ ಜನ ಉನ್ನತ ಶಿಕ್ಷಣ ಕಡೆ ಮನಸ್ಸು ಮಾಡಿದ್ದಾರಂತೆ. ಯಾರೋ ಕೆಲವರು ಶಾಸ್ತ್ರದ ಶಿಕ್ಷಣಕ್ಕೂ ಕೂಡ ಮನಸ್ಸು ಮಾಡಿರಬಹುದು. ಹೊಸ ಹೊಸ ಚಿಂತನೆಗಳನ್ನ ಅನುಷ್ಠಾನಕ್ಕೆ ತಂದು ಅದನ್ನೇ ಆದಾಯದ ಮೂಲವಾಗಿ ಮಾಡ್ತಿದ್ದಾರೆ. ವ್ಯಾಪಾರದಲ್ಲೇ ತೊಡಗಿಬಿಟ್ಟಿದ್ದಾರೆ. ಸ್ವಾಧೀನತಾಚ ಪುಂಸೋಂ ಮಹದೈಶ್ವರ್ಯಂ ಅಂತ ಕಡೆ ಕೇಳಿ ಬರ್ತದೆ. ಸ್ವಾಧೀನತೆ ಇಲ್ಲದೇ ಇದ್ದಾಗ ಇನ್ನೊಬ್ಬರ ಕೈಯಲ್ಲಿ ದುಡಿಯುವಾಗ ಎಷ್ಟು ದುಡ್ಡು ಬರ್ತದೋ ಅದಕ್ಕಿಂತ ಕಡಿಮೆ ದುಡ್ಡು, ಕಡಿಮೆ ಆದಾಯ ಸ್ವಾಧೀನತೆಯಲ್ಲಿ ಬಂದಾಗ ಅದೇ ಹೆಚ್ಚು ತೃಪ್ತಿ ಕೊಡ್ತದೆ. ನಾವ್ಯಾಕೆ ಕಡಿಮೆ ಸಂಬಳದಲ್ಲಿ ದುಡಿಬೇಕು? ಇಷ್ಟೇ ಅತಿಯಾದ ಒತ್ತಡ, ಬರ್ನ್ಔಟ್ ಅನ್ನು ನಾವ್ಯಾಕೆ ಸಹಿಸಬೇಕು? ಕುಟುಂಬಕ್ಕೆ ಸಮಯಕ್ಕೆ ನೀಡ್ಲಿಕ್ಕೆ ಆಗ್ತಿಲ್ಲಲ್ಲ ನಮಗೆ. ಈ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟಿನ, ಕಾಂಪ್ರಮೈಸಿನ ಜೀವನವನ್ನು ನಾವ್ಯಾಕೆ ಬದುಕಬೇಕು? ಪದೇ ಪದೇ ಕಾಡುವಂತಹ ಟ್ರಾನ್ಸ್ಫರ್ಗಳು, ಕುಟುಂಬದಿಂದ ದೂರ ಇರೋದು, ಕರೋನಾದ ಭಯ, ಇದೆಲ್ಲ ಅವ್ರನ್ನ ಹೊಸ ಆಲೋಚನೆಗೆ ದೂಡಿದೆ. ಕಡಿಮೆ ಆದಾಯದಲ್ಲಿಯೂ ಕೂಡ ಸಂತೃಪ್ತಿಯಿಂದ ಬದುಕಬೇಕು ಅನ್ನುವಂಥ ಮನೋಭಾವ ಬಂದಿದೆ. ಅದೇ ಅದ್ಭುತ. ಸಹಸ್ರಿಣೋಪಿ ಜೀವಂತಿ ಶತನೋಪಿ ಚ ಧೃತರಾಷ್ಟ್ರ ವಿಮುಂಚೇಚ್ಛಾಂ ನಕಥಂಚಿನ್ ನ ಜೀವ್ಯಸೆ ಅಂತ ವಿದುರ ಆ ಉದ್ಯೋಗ ಪರ್ವದಲ್ಲೇ ಧೃತರಾಷ್ಟ್ರನಿಗೆ ಹೇಳುವ ಮಾತು. ಈ ಜಗತ್ತಿನಲ್ಲಿ ಒಂದು 1000 ರೂಪಾಯಿ ಉಳ್ಳವರು ಕೂಡ ಬದುಕ್ತಾ ಇದ್ದಾರೆ. 100 ರೂಪಾಯಿ ಉಳ್ಳವರು ಬದುಕ್ತಿದ್ದಾರೆ. ಧೃತರಾಷ್ಟ್ರ, ನಿನ್ನ ದುರಾಸೆಯನ್ನ ದೂರ ಇಡು. ನಕಥಂಚಿನ್ ನಜೀವ್ಯಸೆ, ನಿನ್ನ ಜೀವನ ನಡೆಯೋದಿಲ್ಲ ಅಂತೇನಿಲ್ಲ, ಹೊಟ್ಟೆ ಪಾಡಿಗೆ ಆಗೋದಿಲ್ಲ ಅಂತೇನಿಲ್ಲ, ಎಂದು ನೀನು ಉಪವಾಸ ಇರೋದಿಲ್ಲ, ಹೆದರಬೇಡ ಅಂತ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾನೆ. ಹಾಗಾದ್ರೆ ಹಿಂದೆ ನಾವು ಲಕ್ಷಾಂತರ ರೂಪಾಯಿಗಳನ್ನು ತಿಂಗಳಿಗೆ ತಗೋತಾ ಇದ್ವಿ. ಆ ಲಕ್ಷಾಂತರ ರೂಪಾಯಿಗಳನ್ನು ತಗೊಳ್ಳಿಕ್ಕೆ ಆಗದೆ ಹೋದ್ರೂ ಕೂಡ 1000 ರೂಪಾಯಿಗಳನ್ನು ತಗೊಂಡ್ರೂ ಬದುಕಬಹುದು. 4 ಅಂಕಿ ಇದ್ದದ್ದು 3 ಅಂಕಿಗೆ, 3 ಅಂಕಿ ಇದ್ದದ್ದು 2 ಅಂಕಿಗೆ ಇಳಿದ್ರೂ ಕೂಡ ನಾವು ಬದುಕಬಹುದು ಅಂತ ಜನರಿಗೆ ಗೊತ್ತಾಗ್ತದೆ. ಅಂಥ ವೇದಾಂತವನ್ನು ಜನ ಕಾಣ್ತಾ ಇದ್ದಾರೆ. ಬದುಕುವುದೇ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಏನಿಲ್ಲ, ನಾವ್ಯಾಕೆ ಒದ್ದಾಡಬೇಕು ಅಂತ ಜನರಿಗೆ ಅನಿಸ್ತದೆ ಅಂತ. ಇಷ್ಟು ದಿವಸ ಹೇಗೋ ಒತ್ತಡದಲ್ಲಿ ಕಳೆದದ್ದಾಯ್ತು. ಕರೋನಾ ನಂತರದ ದಿನಗಳಲ್ಲಾದ್ರೂ ಉಳಿದಿರುವ ಆಯುಸ್ಸನ್ನು ಒತ್ತಡದಲ್ಲಿ ಕಳೆದು ಹೋಗಬಾರದು, ನಾವು ಸ್ವಲ್ಪ ಶಾಂತವಾಗಿ ಬದುಕೋಣ ಅಂತ ಜನರಿಗೆ ಅನಿಸ್ತದೆ ಅಂತ. ಅಮೆರಿಕದಾಯ್ತು, ಬ್ರಿಟನ್ನಿಂದ ಆಯ್ತು, ಜರ್ಮನಿ ಆಯ್ತು, ಭಾರತದಲ್ಲೂ ನುರಿತ ಕೆಲಸಗಾರರ ಕೊರತೆ ಆಗ್ತದೆ. ವೇಕೆನ್ಸಿ ಇದೆ, ಜನ ಬರ್ತಿಲ್ಲ. ಹೀಗೆ ಕರೋನಾ ನಂತರ ಜನರ ಜೀವನ ದೃಷ್ಟಿಯೇ ಬದಲಾವಣೆ ಕಂಡುಬಿಟ್ಟಿದೆ. ಅಮೆರಿಕದಲ್ಲಿ ಈವರೆಗೆ ಒಟ್ಟು 4,76,00,000 ಜನ ಸೋಂಕಿನಿಂದ ಬಾಧಿತರಾಗಿದ್ದಾರೆ. 7,69,000 ಜನ ಸತ್ತಿದ್ದಾರಂತೆ. ಕೋವಿಡ್ನಿಂದಾಗಿ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಕಳೆದ ವರ್ಷ ಬಿದ್ದು ಹೋಗಿತ್ತು. ಲಾಕ್ಡೌನ್ನಿಂದಾಗಿ ಜನ ಏನು ಮನೆಯಲ್ಲಿದ್ರು, ಆ ನಿರುದ್ಯೋಗ ಪ್ರಮಾಣ ಅಂತ ಅನ್ನೋದು 14.7% ಏರಿತ್ತಂತೆ. ಆಗ ಆ ಸರ್ಕಾರ ಅನೇಕ ಥರದ ಪರಿಹಾರ ಪ್ಯಾಕೇಜ್ಗಳನ್ನು ಘೋಷಿಸಿತ್ತು. $1,000 ನಿರುದ್ಯೋಗ ಭತ್ಯೆ ಕೊಟ್ಟಿತ್ತು. ಮನೆ ಬಾಡಿಗೆ ಕೊಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಮಾಲೀಕರು ಬಾಡಿಗೆದಾರರನ್ನು ಹೊರಗೆ ದೂಡಬಾರದು ಅಂತ ಕಾನೂನು ತಂದಿತ್ತು. ಹೀಗೆ ಗಂಡ ಹೆಂಡತಿ ಸೇರಿ ಪ್ರತಿ ವಾರ $3,000 ನಿರುದ್ಯೋಗ ಭತ್ಯೆ ಪಡ್ಕೊಂಡು
ಆರಾಮಾಗಿ ಇದ್ಬಿಟ್ರು. ಅನೇಕ ಜನ ಬಡವರ್ಗದವರು, ಕಾರ್ಮಿಕ ವರ್ಗದವರು ಪಡಿತಾ ಇದ್ದಂತಹ ಸರಾಸರಿ ಸಂಬಳಕ್ಕಿಂತ ಅದು ಹೆಚ್ಚೇ ಇತ್ತು. ಆದ್ರಿಂದ ಅವರು ಹೀಗೆ ಬದುಕುವ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಮತ್ತೆ ಸುಧಾರಿಸಿತು. ಕೊರೋನಾ ಲಸಿಕೆ ಬಂದ ನಂತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಆದರೆ ಎಲ್ಲೆಲ್ಲೂ ಕೆಲಸ ಖಾಲಿ ಇದೆ, ಅದನ್ನು ಭರ್ತಿ ಮಾಡಲಿಕ್ಕೆ ಜನ ಬರ್ತಿಲ್ಲ. ಅನೇಕ ಕಡೆ ಕೆಲಸಗಾರರು ಸಿಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಹೋಟೆಲ್ಗಳು, ಅಂಗಡಿಗಳು, ಉದ್ಯಮಗಳನ್ನು ಮುಚ್ಚುವ ಪರಿಸ್ಥಿತಿ ಬಂದಿದೆ. ಅದು ಪರಿಸ್ಥಿತಿ ಎಂಥದ್ದು ಬಂದಿದೆ ಅಂದ್ರೆ, ಒಂದು ಹೊಸ ಕಾರನ್ನು ನಾವು ಖರೀದಿ ಮಾಡಿದರೆ ಅದು ಡೆಲಿವರಿ ಆಗಲಿಕ್ಕೆ ಅನೇಕ ತಿಂಗಳು, ಅದು ನಮ್ಮ ಮನೆಗೆ ಬಂದು ತಲುಪಲಿಕ್ಕೆ ಅನೇಕ ತಿಂಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ಬಂತು. ಒಂದು ಮನೆಯ ಕಾರ್ಪೆಟ್, ಮನೆಯಲ್ಲಿ ಹಾಕಿರುವಂತಹ ಯಾವುದೋ ಒಂದು ಕಂಬಳಿ, ನೆಲದ ಮೇಲೆ ನೆಲದ ಹಾಸು ಕಂಬಳಿ ಇತ್ಯಾದಿ ಬದಲಾಯಿಸಲಿಕ್ಕೆ 3 ತಿಂಗಳು ಕಾಯಬೇಕಾಯ್ತಂತೆ. ಈ ಪರಿಸ್ಥಿತಿಗೆ ಏನು ಕಾರಣ? ನಿರುದ್ಯೋಗ ಭತ್ಯೆಗೆ ಜನ ಒಗ್ಗಿ ಹೋಗಿದ್ದಾರೆ. ಮತ್ತೆ ಮೈ ಬಗ್ಗಿಸಿ ದುಡಿಲಿಕ್ಕೆ ಅವರು ಒಪ್ತಾ ಇಲ್ಲ, ಅರೆ ಮನಸ್ಸಾಗಿಬಿಟ್ಟಿದೆ. ಮನೆಯಿಂದಲೇ ಕೆಲಸ ಮಾಡ್ತಿದ್ದವರು, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದವರು ಟ್ರಾಫಿಕ್ ಜಾಮ್ ಸಮಸ್ಯೆ ಇತ್ಯಾದಿ ಕಾರಣಕ್ಕೆ ಹೆದರಿ, ಪೆಟ್ರೋಲ್ ರೇಟಿಗೆ ಹೆದರಿ, ಕೊರೋನಾಕ್ಕೆ ಹೆದರಿ ಮತ್ತೆ ಆಫೀಸಿಗೆ ಹೋಗ್ಲಿಕ್ಕೆ ವಿಚಾರ ಮಾಡ್ತಿಲ್ಲ. ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಅಮೆರಿಕದಲ್ಲಿ ಅಂತ ಕೇಳಿ ಬರ್ತದೆ. ಅಮೆರಿಕದಲ್ಲಿ ಆಗಿದ್ರ ಪರಿಣಾಮ ಜಗತ್ತಿನೆಲ್ಲ ಕಡೆ ಆಗ್ತಿರ್ತದೆ. ತಂತ್ರಜ್ಞಾನ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನುರಿತ ಸಿಬ್ಬಂದಿಯ ತೀವ್ರ ಕೊರತೆ ಇದೆ. ಆದ್ರಿಂದ ತುಂಬಾ ಸಮಸ್ಯೆಗಳನ್ನು ಅವರು ಎದುರಿಸುತ್ತಿದ್ದಾರೆ ಅಂತ ಕೇಳಿ ಬರ್ತದೆ. ಅಮೆರಿಕ ಒಂದರಲ್ಲೇ 2021ನೇ ಇಸ್ವಿಯಲ್ಲಿ ಈಗೇನು ಕಳಿತು ಇದರಲ್ಲಿ 3.4 ಕೋಟಿ 3.40 ಲಕ್ಷ ಜನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 1 ತಿಂಗಳಲ್ಲೇ ಕೆಲಸ ಬಿಟ್ಟವರು 44 ಲಕ್ಷ ಜನ. ಯುವಕರೇ ಹೆಚ್ಚು ಇದರಲ್ಲಿ. ಬ್ರಿಟನ್, ಜರ್ಮನಿ ಮತ್ತು ಭಾರತದ ಅನೇಕ ಕಂಪನಿಗಳು ಸಿಬ್ಬಂದಿಯ ಕೊರತೆಯನ್ನು ಎದುರಿಸ್ತಾ ಇವೆ. ಜರ್ಮನಿಯಲ್ಲಿ 4 ಲಕ್ಷ ವೇಕೆನ್ಸಿಗಳಿವೆ, ಜನ ಕೆಲಸಕ್ಕೆ ಬರ್ತಿಲ್ಲ. ಆಸ್ಟ್ರೇಲಿಯಾದಲ್ಲೂ ಕೂಡ ಸಂಬಳಕ್ಕಿಂತ ಸ್ವಾಭಿಮಾನದ ಕೆಲಸಕ್ಕಾಗಿ ಜನ ಹುಡುಕಾಟ ಮಾಡ್ತಿದ್ದಾರೆ ಅಂತೆಲ್ಲ ಅಂಕಿಅಂಶಗಳು ನನಗೆ ತಿಳಿದು ಬಂದವು. ನನಗೆ ಆವಾಗ ನೆನಪಿಗೆ ಬಂದಿದ್ದೆಲ್ಲ ಆತ್ಮಹತ್ಯೆ ಪೃಥ್ವಿ ಅಂತ ತಿಳಿಯುತ್ತಂತೆ. ಕೆಲಸ ಮಾಡ್ಲಿಕ್ಕಾಗದ ಸೋಮಾರಿತನಕ್ಕೆ ಮದ್ದಿಲ್ಲ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಃ. ನಮ್ಮ ಶರೀರದೊಳಗಿರುವಂತಹ, ನಮ್ಮ ಜೊತೆಗೆ ಯಾವತ್ತೂ ಇರುವಂತಹ ದೊಡ್ಡ ಶತ್ರು ಅಂದ್ರೆ ಈ ಆಲಸ್ಯ ಅಂತ ಅನ್ನೋದು. ಆಲಸ್ಯ ಯೋಗ್ಯ ಅಲ್ಲ. ಆದ್ರೆ ಆಲಸ್ಯ ಇಲ್ಲದೇನೆ ಈ ಕೆಲಸ ಬೇಡ, ಆದ್ರೆ ಆಲಸ್ಯ ಆಗಿರೋದಿಲ್ಲ. ನಾವು ಬೇರೆ ಕೆಲಸ ಮಾಡ್ತೇವೆ, ಸಂಬಳ ಕಡಿಮೆ ಬಂದರೂ ತೊಂದರೆ ಇಲ್ಲ, ಬರ್ನ್ಔಟ್ ಕಡಿಮೆ ಇಲ್ಲಿ, ಕುಟುಂಬದ ಜೊತೆಗೆ ಬದುಕೋಣ, ನಮ್ಮ ಹವ್ಯಾಸಗಳಿಗೆ ಬೆಲೆ ಕೊಡೋಣ ಅಂತ ಜನ ಭಾವಿಸಿದರೆ ಅದೇ ಆತ್ಮಹತ್ಯೆ ಪೃಥ್ವಿ ಅಂತಿದೆ. ನಮಗೆ ಬೇಡ ಅಂತಾದಾಗ ಇಡೀ ಭೂಮಂಡಲವನ್ನೇ ನಮ್ಮ ಪಾದಕ್ಕೆ ತಂದಿಟ್ಟರೂ ಕೂಡ ಅದಕ್ಕೇನೂ ಬೆಲೆ ಇಲ್ಲ. ಆದ್ರೆ ಅದನ್ನು ಕೂಡ ತುಂಬಾ ಆತುರದಿಂದ ನಾವು ಕೈಗೆತ್ಕೋಬಾರ್ದು. ನಾವು ಮಾಡ್ತಿರೋ ನೌಕರಿಯಿಂದ ಕುಟುಂಬದ ಅಗತ್ಯ ಎಲ್ಲ ನೀಗ್ತಾ ಇದ್ರೆ, ಕುಟುಂಬಕ್ಕೆ ಅತ್ಯಂತ ಅಗತ್ಯ ಆಗಿದ್ರೆ ಅದನ್ನು ಬಿಡುವುದು ಥರ ಅಲ್ಲ. ಭಾನುವಾರ ರಜೆ ಕಳೆದು ಸೋಮವಾರ ಕೆಲಸಕ್ಕೆ ಹೋಗ್ಲಿಕ್ಕೆ ಒಂದು ಸಂತೋಷ, ಉತ್ಸಾಹ ಇದ್ರೆ ನೌಕರಿ ಬಿಡುವ ಆಲೋಚನೆ ಬೇಡ. ನೌಕರಿಯಿಂದ, ಜಾಬಿನಿಂದ ಒಂದು ಭದ್ರತೆ ಸಿಗ್ತದೆ. ಆದರೆ ನಮ್ಮ ಹವ್ಯಾಸದ ಉದ್ಯೋಗಗಳಿಂದ ಒಂದಿಷ್ಟು ಸ್ವಾತಂತ್ರ್ಯ ಸಿಗ್ತದೆ. ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ನಾವೇ ಆಲೋಚನೆ ಮಾಡಬೇಕು. ಹೊಸ ಕೌಶಲಗಳನ್ನ, ಸ್ಕಿಲ್ಗಳನ್ನ ಕಲಿಯದೆ ಹೊಸ ಸಾಹಸಕ್ಕೆ ಮನುಷ್ಯ ಕೈ ಹಾಕೋದು ಕೂಡ ಥರ ಅಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ತಜ್ಞರಾದವರು ಹೇಳ್ತಾರೆ. ಆರೋಗ್ಯಂ ಆಂದ್ರಣ್ಯಂ ಅಭಿಪ್ರವಾಸಃ ಪ್ರಿಯಾ ಚ ಭಾರ್ಯ ಪ್ರಿಯವಾದಿನಿ ಚ ವಶ್ಯಶ್ಚ ಪುತ್ರ ಅರ್ಥಕರೀ ಚ ವಿದ್ಯಾ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್ ಅಂತ ಅದೇ ಉದ್ಯೋಗ ಪರ್ವದಲ್ಲಿ ವಿದುರ ನೀತಿಯಲ್ಲಿ ಬರುವಂತಹ ಒಂದು ಮಾತು. ಒಳ್ಳೆ ಆರೋಗ್ಯ ಇರಬೇಕು, ಆಂದ್ರಣ್ಯ ಸಾಲ ಇರಬಾರದು, ಅಭಿಪ್ರವಾಸ ವಿಪರೀತ ಪ್ರವಾಸ ಇರುವುದು ಯೋಗ್ಯ ಅಲ್ಲ, ಗಂಡ ಹೆಂಡಂದರು ಕುಟುಂಬ ಇವರೆಲ್ಲ ದೂರ ಇರುವುದು ಯೋಗ್ಯ ಅಲ್ಲ. ಪ್ರಿಯಾಚ ಭಾರ್ಯ ಸುಂದರಿಯಾದ ಪತ್ನಿ, ಮಾನಸಿಕ ಅಂತರಂಗದಲ್ಲಿಯೂ ಬಹಿರಂಗದಲ್ಲೂ ಸುಂದರಿಯಾದಂತಹ
ಪ್ರಿಯವಾದ ಮಾತನಾಡುವಂಥ ಹೆಂಡತಿ, ವಶ್ಯಶ್ಚ ಪುತ್ರ, ಮತ್ತೆ ವಿಧೇಯನಾದಂಥ ಮಗ, ಅರ್ಥಕರೀಚ ವಿದ್ಯಾ, ನಾವೇನು ವಿದ್ಯೆ ಗಳಿಸಿದ್ದೀವಿ ಅದರಿಂದ ಬಹಳ ಅಲ್ಲದೆ ಇದ್ರೂ ಸ್ವಲ್ಪ ಆದರೂ ದುಡ್ಡು ಬರ್ತಿರ್ಬೇಕು. ಷಡ್ ಜೀವಲೋಕಸ್ಯ ಸುಖಾನಿ ರಾಜನ್, ಈ ಜೀವಲೋಕದಲ್ಲಿ ನಾವು ನಿರೀಕ್ಷಿಸುವಂತಹ ಸುಖಗಳು 6 ಅಂತ ವರ್ಣಿಸ್ತಾರೆ. ಅದರಿಂದ ಅರ್ಥಕರೀಚ ವಿದ್ಯಾ, ಸ್ವಲ್ಪ ಆದ್ರೂ ಸುಖ ಬಂದ್ರೆ ಅದು ಸಾಕು ಅಂತ ಆ ವಿದುರ ನೀತಿ, ಆ ಮಾತಿನ ತಾತ್ಪರ್ಯ ಆಗ್ತದೆ. ಆ ಜೀವಲೋಕಸ್ಯ ಸುಖಾನಿ ರಾಜನ್ ಅಂತ ಹೇಳುವ ಪ್ರಸಂಗದಲ್ಲೇ ಮತ್ತೊಂದು ಮಾತಿದೆ. ಅರ್ಥಾಗಮಃ ನಿತ್ಯ ಮರೋಗಿತಾಚ ಸದ್ಭಿರ್ ಮನುಷ್ಯೈ ಸಹ ಸಂಪ್ರಯೋಗ ಸ್ವಪ್ರತ್ಯಯ ವೃತ್ತಿ ಅಭೀತವಾಸ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್ ಅಂತ. ದುಡ್ಡು ಸ್ವಲ್ಪ ಅಲ್ಲ ಸ್ವಲ್ಪ ಬರ್ತಿರ್ಬೇಕು, ಆರೋಗ್ಯ ಇರಬೇಕು, ಸಜ್ಜನದ ಸಹವಾಸ ಇರಬೇಕು, ನಾವು ಗಳಿಸುವ ಧನ, ನಾವು ಮಾಡ್ತಿರುವಂಥ ವೃತ್ತಿ ನಮ್ಮನ್ನ ಸಜ್ಜನರ ಸಹವಾಸದಿಂದಲೂ ದೂರ ಇಟ್ರೆ, ಒಟ್ಟಾರೆ ಜನರ ಕುಟುಂಬದ ಮಿತ್ರರ ಸಹವಾಸವನ್ನು ನಮಗದು ದೂರ ಮಾಡಿಬಿಟ್ರೆ ಅದು ಬಹಳ ಭಯಾನಕವಾದದ್ದೇ. ಸ್ವಪ್ರತ್ಯಯ ವೃತ್ತಿ, ಸ್ವಾಧೀನವಾದಂತಹ ಒಂದು ವೃತ್ತಿ, ಅಭೀತವಾಸ, ಇನ್ನೊಬ್ಬರ ಕೈ ಕೆಳಗೆ ತುಂಬಾ ಟೆನ್ಷನ್ನಿಂದ ಬದುಕುವುದು ಯೋಗ್ಯ ಅಲ್ಲ. ಅಂಥ ಅಭೀತ, ಭಯವಿಲ್ಲದ, ಟೆನ್ಷನ್ ಇಲ್ಲದ ಒಂದು ವಾಸ ಜೀವನ ಅಂತ ಅರ್ಥ. ಆರೋಗ್ಯಂ ವಿದ್ವತ್ತಾ ಸಜ್ಜನ ಮೈತ್ರಿ ಮಹಾಕುಲೇ ಜನ್ಮ ಸ್ವಾಧೀನತಾಚ ಮಹದೈಶ್ವರ್ಯಂ ವಿನಾಪ್ಯರ್ಥೈ. ದುಡ್ಡು ಕಡಿಮೆ ಇರಬಹುದು ನಿಮ್ಮ ಹತ್ರ, ಆದರೆ ಆರೋಗ್ಯ ಇದ್ರೆ, ಒಂದಷ್ಟು ವಿದ್ವತ್ತ, ಸ್ಕಿಲ್ ಅಥವಾ ನಾಲೆಜ್ ಇದ್ರೆ, ಸಜ್ಜನದ ಸಂಪರ್ಕ ಇದ್ರೆ, ಸುಸಂಸ್ಕೃತವಾದ ಮನೆತನದಲ್ಲಿ ಹುಟ್ಟಿದ್ದಾದ್ರೆ, ಸ್ವಾಧೀನತಾ ಇದ್ದರೆ, ಅದು ಕರೆನ್ಸಿ ಇಲ್ಲದೇನೂ ದೊಡ್ಡ ಐಶ್ವರ್ಯ ಅಂತ ಹೇಳ್ತದೆ ವಿದುರ ನೀತಿ. ಕುಗ್ರಾಮವಾಸ ಕುಲಹೀನ ಸೇವಾ ಕುಭೋಜನಂ ಕ್ರೋಧಮುಖೀ ಚ ಭಾರ್ಯ ಪುತ್ರಶ್ಚ ಮೂರ್ಖೋ ವಿಧವಾಚ ಕನ್ಯಾ ವಿನಾ ಅಗ್ನಿನ ಷಟ್ ಪ್ರದಹಂತಿ ಕಾಯಂ. ನಿಮ್ಮ ಮೈಯನ್ನು ಸುಡುವ 6 ಸಂಗತಿಗಳು ಅಂತ ಹೇಳ್ತಾರೆ. ಕುಗ್ರಾಮವಾಸ, ಕೆಟ್ಟ ಊರಿನಲ್ಲಿ ಬದುಕುವುದು. ಕುಲಹೀನ ಸೇವಾ, ಅವಿವೇಕಿಗಳ ಅಡಿಯಲ್ಲಿ ಸೇವಾ ಮಾಡುವುದು. ಕುಭೋಜನಂ, ಕೆಟ್ಟ ಊಟ. ಉರಿಮುಖದ ಹೆಂಡತಿ, ಮೂರ್ಖನಾದ ಮಗ, ವಿಧವೆಯಾಗಿ ಮನೆಯಲ್ಲಿ ಬಂದು ಕೂತಂತಹ ಮಗಳು ಅಂತ ಹೇಳ್ತಾರೆ. ಇವು 6 ಅಗ್ನಿ ಇಲ್ಲದೆಯೂ ನಮ್ಮ ದೇಹವನ್ನು ಸುಡುತ್ತವೆ ಅಂತ. ಸುಭಾಷಿತ ಒಂದು ಹೀಗೆ ನಮ್ಗೆ ಕಂಡು ಬರ್ತದೆ. ಯಾಕೆ ಮನುಷ್ಯ ದುಡಿಬೇಕು ಅಂದ್ರೆ, ಅತ್ರ ಆಹಾರಾರ್ಥಂ ಕರ್ಮ ಕುರಿಯಾದ ನಿಂದ್ಯಂ ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ ಪ್ರಾಣಾಹ ಸಂಧಾರ್ಯಾಹ ತತ್ವ ಜಿಜ್ಞಾಸನಾರ್ಥಂ ತತ್ವಂ ಜಿಜ್ಞಾಸ್ಯಂ ಏನ ಭೂಯೋ ನ ದುಃಖಂ. ದುಡಿಬೇಕು, ಹೌದು. ಯಾಕೆಂದ್ರೆ ಆಹಾರಕ್ಕಾಗಿ ದುಡಿಬೇಕು. ಆಹಾರಕ್ಕಿಂತಲೂ ಹೆಚ್ಚಿನ ಅಗತ್ಯಗಳು ನಮಗೆ ಬೇಕಾಗಿಲ್ಲ. ಆಹಾರವನ್ನು ಯಾಕೆ ಸ್ವೀಕಾರ ಮಾಡಬೇಕು ಅಂದ್ರೆ ಬದುಕಿರ್ಬೇಕಲ್ಲ, ಅದಕ್ಕಾಗಿ. ಬದುಕಿರುವುದು ಯಾಕಾಗಿ ಅಂದ್ರೆ ತತ್ವ ಜಿಜ್ಞಾಸೆಗಾಗಿ. ತತ್ವ ಜಿಜ್ಞಾಸೆ ಯಾಕೆ ಆಗಿ ಅಂದ್ರೆ ಶಾಶ್ವತವಾದ ಮೋಕ್ಷಕ್ಕಾಗಿ ಅಂತ ಅಭಿಪ್ರಾಯ ಅದರದು. ಹೀಗಿರುವುದರಿಂದ ತೀರಾ ಬೇಸಿಕ್ ಆದಂತಹ ಸಂಗತಿಗಳು ಅದು. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತ. ಅದು ಕೂಡ ಒಂದು ಸುಭಾಷಿತ ಅಥವಾ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬಂದದ್ದು ಇರಬಹುದು, ನನಗೆ ನೆನಪಿಲ್ಲ. 3 ರತ್ನಗಳಿರೋದು ಈ ಜಗತ್ತಿನಲ್ಲಿ. ಒಂದು ನೀರು, ಕುಡಿಲಿಕ್ಕೆ ನೀರು, ಒಂದಿಷ್ಟು ಆಹಾರ, ಒಂದು ಒಳ್ಳೆಯ ಮಾತು. ಅದು ತತ್ವಜ್ಞಾನದ ಮಾತಿರಬಹುದು, ಮತ್ಯಾವುದೋ ಮಾತು ಇರಬಹುದು. ಇವೇ 3 ರತ್ನ. ಇವಿಷ್ಟು ಬದುಕಲಿಕ್ಕೆ ಸಾಕು. ಮೂಢೈಹಿ ಪಾಷಾಣ ಖಂಡೇಶು, ಆದ್ರೆ ಮೂರ್ಖರಾದವರು ಯಾವುದೋ ಕಲ್ಲಿನ ಚೂರುಗಳಿಗೆ ವಜ್ರ, ಮುತ್ತು, ರತ್ನ ಇತ್ಯಾದಿ ಹೆಸರುಗಳನ್ನು ಕೊಟ್ಟು ಕಷ್ಟಪಡ್ತಾರೆ, ಅದಕ್ಕಾಗಿ ದುಡಿಯುತ್ತಾರೆ ಅಂತ ಅದರ ಅರ್ಥ. ಜೀರ್ಣವನ್ನಂ ಪ್ರಶಂಸಂತಿ ಭಾರ್ಯಾಂಚ ಗತ ಯೌವನಾಂ ರಣಾತ್ ಪ್ರತ್ಯಾಗತಂ ವೀರಂ ಸಸ್ಯಂ ಚ ಗೃಹಮಾಗತಂ ಅಂತ ಹೇಳ್ತಾರೆ. ನಾವು ಯಾರನ್ನು ಹೊಗಳ್ತೇವೆ, ಯಾರನ್ನು ಹೊಗಳಬೇಕು, ವಾಸ್ತವಿಕವಾಗಿ ಹೊಗಳಿಕೆಗೆ ಪಾತ್ರರು ಯಾರು? ನಾವು ಅನೇಕ ಬಾರಿ ನಮ್ಮ ಸ್ವಾರ್ಥಕ್ಕಾಗಿ ಯಾರ್ಯಾರನ್ನು ಹೊಗಳ್ತೇವೆ. ಎಲ್ಲ ಕಡೆನೂ ನಮ್ಮ ಸ್ವಾರ್ಥಕ್ಕಾಗಿಯೇ ಹೊಗಳ್ತೇವೆ ಅಂತೂ ಏನಿಲ್ಲ. ಕೆಲವು ಬಾರಿ ಮನಸ್ಸು ತುಂಬಿಯೇ ಹೊಗಳ್ತೇವೆ. ಹಾಗೆ ನಮ್ಮದು ಒಂದು ಔದಾರ್ಯ ಇರ್ತದಲ್ಲಿ. ಆದರೆ
ಹೊಗಳಬೇಕು ಯಾವ ವ್ಯಕ್ತಿಯನ್ನ ಅದನ್ನ ಹೇಳ್ತಾರೆ. ಅದರಲ್ಲಿ 2 ಜಡ ವಸ್ತುಗಳಿವೆ, 2 ಚೇತನ ವಸ್ತುಗಳಿವೆ. ಜೀರ್ಣಮನ್ನಂ ಪ್ರಶಂಸಂತೆ. ನಾವು ತಿನ್ನುವ ಆಹಾರ ನಮ್ಮ ತಟ್ಟೆಗೆ ಬಂದು ಬಿದ್ದಾಗ ಅದನ್ನು ಹೊಗಳುವುದಲ್ಲ. ನೋಡ್ಲಿಕ್ಕೆ ಅಲ್ಲಿ ಚೆನ್ನಾಗೇ ಇರ್ತದೆ, ಹಸಿದಿದ್ದಾಗ ಒಳ್ಳೆ ರಸ, ಒಳ್ಳೆ ಗಂಧ ಅದಕ್ಕೆಲ್ಲ ಇದ್ದೇ ಇರ್ತದೆ. ಅದು ಪ್ರಶ್ನೆ ಅಲ್ಲ. ಅದು ಜೀರ್ಣ ಆದ್ಮೇಲೆ ನಮಗೇನು ಪರಿಣಾಮ ಬೀರಿತು ಅನ್ನೋದು ಮುಖ್ಯ. ಆವಾಗ ನಾವು ತಿಂದ ಆಹಾರ ಚೆನ್ನಾಗಿದೆ ಅಂತ ಹೊಗಳಬೇಕು. ಮತ್ತೆ ಸಸ್ಯಂಚ ಗೃಹಮಾಗತಂ. ನಮ್ಮ ಜಮೀನಿನಲ್ಲಿ ಒಳ್ಳೆ ಉಳುಮೆ ಮಾಡಿದ್ದೇವೆ, ಚೆನ್ನಾಗಿ ಬೆಳೆದು ನಿಂತಿದೆ, ಆವಾಗ ಅದನ್ನು ಹೊಗಳಿ ಉಪಯೋಗ ಇಲ್ಲ. ಎಲ್ಲ ನೈಸರ್ಗಿಕ ವಿಕೋಪಗಳ ಬಾಧೆಯನ್ನ ಅದು ಸಹಿಸಿಕೊಂಡು ಮಾರುಕಟ್ಟೆಯಲ್ಲಿ ಒಳ್ಳೆ ದರ ಅದಕ್ಕೆ ಬಂದು ಆ ದುಡ್ಡು ನಮ್ಮ ಮನೆಗೆ ಬರಬೇಕು. ಅಥವಾ ಸಸ್ಯವಾದರೂ ಚೀಲದಲ್ಲಿ ತುಂಬಿ ನಮ್ಮ ಮನೆಗೆ ಬಂದು ಸುರಕ್ಷಿತವಾಗಿರಬೇಕು. ಆವಾಗ ಅದನ್ನು ಹೊಗಳಬೇಕು. ಜಮೀನಿನಲ್ಲಿರುವ ಬೆಳೆಯನ್ನು ಹೊಗಳುವುದಲ್ಲ, ಮನೆಗೆ ಬಂದ ಬೆಳೆಯನ್ನು ಹೊಗಳಬೇಕು. ರಣಾತ್ ಪ್ರತ್ಯಾಗತಂ ವೀರಂ ಭಾರ್ಯಾಂಚ ಗತಯೌವನಾಂ ಅಂತ ಇದು ನಮಗೆ ಬೇಕಾಗಿರೋದು. ರಣಾತ್ ಪ್ರತ್ಯಾಗತಂ ವೀರಂ, ಒಬ್ಬ ವೀರ, ಶೂರ, ಪುರುಷ, ಅದರಲ್ಲಿ ಬರೀ ಗಂಡಸು ಅಂತಲ್ಲ, ಹೆಂಗಸೂ ಆಗಬಹುದು. ಜೀವನಕ್ಕೆ ಆಗ್ತಾನೆ ಕಾಲಿಟ್ಟಿದ್ದಾನೆ, ದುಡ್ಡು ಗಳಿಸ್ಲಿಕ್ಕೆ ಪ್ರಾರಂಭ, ಶಿಕ್ಷಣ ಆಗಿದೆ, ಶಿಕ್ಷಣ ಆಗಿರುವುದು ಅವನಿಗೆ ದುಡ್ಡು ಗಳಿಸ್ಲಿಕ್ಕೆ ಬೇಕಾದಂತಹ ತರಬೇತಿಯನ್ನು ಕೊಡ್ಲಿಕ್ಕೆ ಮಾತ್ರ. ಯುದ್ಧ ರಂಗಕ್ಕೆ ಧುಮುಕಿದ್ದಾನೆ. ಯುದ್ಧ ಅಂದ್ರೆ ಜೀವನವೇ ಒಂದು ಯುದ್ಧ, ಅದಕ್ಕೆ ಧುಮುಕಿದ್ದಾನೆ. ಅಂಥವನನ್ನ ಹೊಗಳಿ ಏನು ಉಪಯೋಗ? ಅಥವಾ ವಾಸ್ತವಿಕವಾಗಿ ಯುದ್ಧದ ಭೂಮಿ ಅಂತ ಇಟ್ಕೊಂಡ್ರು ಅದೊಂದು ಬೇರೆ ಉದಾಹರಣೆ ಆಯ್ತು. ಯುದ್ಧ ಭೂಮಿಗೆ ಹೊರಟವನನ್ನು ಹೊಗಳಿ ಉಪಯೋಗ ಇಲ್ಲ. ಅದು ಉತ್ತರ ಕುಮಾರನು ಹೊಗಳಿಸಿಕೊಂಡು ಮತ್ತೆ ಆಮೇಲೆ ಅವಮಾನಿತನಾದ. ಯುದ್ಧ ಭೂಮಿಗೆ ಹೋಗಿ ಜಯ ಗಳಿಸಿ ಮರಳಿ ಬಂದ ಮೇಲೆ, ಅಥವಾ ಜೀವನವೆಂಬ ಯುದ್ಧರಂಗಕ್ಕೆ ಕಾಲಿಟ್ಟು ಆ ಜೀವನದ ನಾನಾ ಮುಖ, ಏಳು ಬೀಳು ಇದನ್ನೆಲ್ಲ ನೋಡಿ ಯಾವುದಕ್ಕೆ ಬೆಲೆ ಕೊಡಬೇಕು, ಯಾವುದಕ್ಕೆ ಬೆಲೆ ಕೊಡಬಾರದು ಅನ್ನೋದನ್ನೆಲ್ಲ ತಿಳಿದು ಮರಳಿ ಬಂದವನೇನಿರ್ತಾನಲ್ಲ, ಅವನು ಜೀವನ ಎಂಬ ಯಜ್ಞದಲ್ಲಿ ಗೆದ್ದವನು. ಅಂಥವನನ್ನು ಪ್ರಶಂಸೆ ಮಾಡಬೇಕು. ಭಾರ್ಯಾಂಶ ಗತಯೌವನ. ಮದುವೆ ನಾವು ಮಾಡ್ಕೊಳ್ಳಿಕ್ಕೆ ಹೊರಟಾಗ ನಮ್ಮ ಕಣ್ಣಿಗೆ ಬಿದ್ದಂಥ ಹುಡುಗಿಯರೆಲ್ಲ ಚೆನ್ನಾಗೇ ಕಾಣ್ತಾರೆ. ಎಲ್ಲರೂ ಕಾಣದೇ ಇದ್ರು ಕೆಲವರಾದ್ರೂ ಕಾಣ್ತಾರೆ. ಯಾರ ಜೊತೆಗೆ ನಾವು ಮದುವೆ ಆಗಬೇಕು ಅಂತ ನಾನು ಬಂದ ಇದೆಯೋ ಅವರಂತೂ ಚೆನ್ನಾಗಿ ಕಂಡೇ ಕಾಣ್ತಾರೆ. ನನ್ನ ಅದೃಷ್ಟ ಇಂಥ ಹುಡುಗಿ ಸಿಕ್ಕಳು ಅಂತ ಇವನು ಹೇಳ್ತಾನೆ. ನನ್ನ ಅನೇಕ ಜನ್ಮಗಳ ಅನುಬಂಧ ನಿಮ್ಮಂಥ ಗುಣ ರೂಪಗಳಿಂದ ಕೂಡಿದಂಥ ಅದ್ಭುತನಾದ ಗಂಡ ಸಿಕ್ಕ ಅಂತ ಅವಳು ಹೇಳ್ತಾಳೆ. ಆದರೆ ಅವರಿಬ್ಬರನ್ನು ಆಗ ಪ್ರಶಂಸಿಸುವುದಲ್ಲ, ಗತ ಯೌವನ ಕಳೆದು ಮಧ್ಯವಯಸ್ಸು ದಾಟಿ 60ರ ಸಮೀಪಕ್ಕೆ ಬಂದಾಗ ಅವರಿಬ್ರು ಹೇಗೆ ಬದುಕಿದ್ದಾರೆ, ಆಗ ಗಂಡ ಹೆಂಡತಿರು ಇಬ್ರು ಕೂಡ ಪ್ರೀತಿಯಿಂದ ಬದುಕಿದ್ದಾರಾ ಅನ್ನೋದನ್ನು ಗಮನಿಸಿ ಗಂಡ ಹೆಂಡತಿಯನ್ನು ಹೊಗಳಬೇಕು, ಹೆಂಡತಿ ಗಂಡನನ್ನ ಹೊಗಳಬೇಕು. ಅಲ್ಲಿಯವರೆಗೆ ಹೆಂಡತಿ ಅನೇಕ ಮುಖಗಳನ್ನ, ಗಂಡನ ಅನೇಕ ಮುಖಗಳನ್ನು ಕಂಡಿರ್ತಾಳೆ, ಗಂಡನೂ ಕೂಡ ಅನೇಕ ಮುಖಗಳನ್ನು ಹೆಂಡತಿಯ ಬಗ್ಗೆ ಕಂಡಿರ್ತಾನೆ. ಆಗ ಅವರಲ್ಲಿ ಶುದ್ಧವಾದ ಪ್ರೀತಿ ಅಂತನ್ನುವುದು ಮೂಡಿ ಬರುವುದಿದ್ರೆ ಆವಾಗ. ಅದಕ್ಕಿಂತ ಮುಂಚೆ ಕೇವಲ ತೋರಿಕೆಗೆ ಏನೇನೋ ಆಕರ್ಷಣೆಗಳು, ಕ್ರಶ್ಗಳು ಕಾಣ್ತಾ ಇರ್ತಾವಷ್ಟೆ. ಹಾಗೆ ಜೀವನ ಅನ್ನೋದು ದೊಡ್ಡ ಯುದ್ಧರಂಗ. ಆ ಜೀವನ ಅನ್ನೋ ಯುದ್ಧರಂಗಕ್ಕೆ ಹೊರಟಂಥ ಅನೇಕ ಜನ ತಮ್ಮನ್ನು ತಾವು ಹೊಗಳ್ಕೋತಾ ಇರ್ತಾರೆ. ಅವರನ್ನು ನೋಡಿ ಉಳಿದವರು ಕೂಡ ಹೊಗಳ್ತಾ ಇರ್ತಾರೆ. ಈ ಜಗತ್ತಿನಲ್ಲಿ ಅನೇಕ ಜನ ಹೊಗಳುವವರಿಗೆ ಮತ್ತು ತೆಗಳುವವರಿಗೆ ತಾವು ಯಾತಕ್ಕಾಗಿ ಯಾರನ್ನಾದ್ರೂ ಹೊಗಳ್ತಾ ಇದ್ದೀವಿ, ಯಾತಕ್ಕಾಗಿ ಯಾರನ್ನು ತೆಗಳ್ತಾ ಇದ್ದೀವಿ ಅನ್ನುವಂಥ ವಾಸ್ತವಿಕ ಅರ್ಥವೇ ಗೊತ್ತಿರೋದಿಲ್ಲ. ಜಯ ಅಂದ್ರೇನು, ಅಪಜಯ ಅಂದ್ರೇನು, ಗೆಲುವು ಅಂದ್ರೇನು, ಸೋಲು ಅಂದ್ರೆ ಏನು ಅನ್ನೋದ್ರ ವ್ಯಾಖ್ಯಾನವೇ ನಮಗಿರೋದಿಲ್ಲ. ಅನೇಕ ಕಡೆ ಎಷ್ಟು ಸಾಧ್ಯವೋ ಅಷ್ಟು ದುಡ್ಡನ್ನು ಗಳಿಸುವುದು, ಎಷ್ಟು ಸಾಧ್ಯವೋ ಅಷ್ಟು ಹಣ ಗಳಿಸುವುದು, ಎಷ್ಟು ಸಾಧ್ಯವೋ ಅಷ್ಟು ಹೆಸರು ಗಳಿಸುವುದು, ಎಷ್ಟು ಸಾಧ್ಯವೋ ಅಷ್ಟು ಸುಖವನ್ನು ಬಾಚಿಕೊಳ್ಳೋದು, ಅದನ್ನೇ ಗೆಲುವು ಅಂತ ನಾವು ತಿಳ್ಕೊಂಡಿರ್ತೀವಿ. ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಯ ಆಗಿಬಿಟ್ರೆ ಅದನ್ನೇ ಸೋಲು ಅಂತ ನಾವು ವ್ಯಾಖ್ಯಾನ ಮಾಡ್ಕೊಳ್ತೀವಿ. ವಾಸ್ತವಿಕವಾಗಿ ಸೋಲು ಯಾವುದು, ಗೆಲುವು ಯಾವುದು ಅಂತ ಅನ್ನೋದನ್ನ ನಾವೇ ತುಂಬಾ ತಾತ್ವಿಕವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಒಂದು ಕರೋನಾ ಬಂದಾಗ, ಒಂದು ಒಮಿಕ್ರಾನ್ ಬಂದಾಗ ಇಷ್ಟೆಲ್ಲ ಆಲೋಚನೆಗೆ ಹಚ್ಚಿತು ನಮ್ಮನ್ನ ಜೀವನ. ಪರೀಕ್ಷಿತ್ ರಾಜನಿಗೆ ಆಗಿದ್ದು ಅದೇ. ಇನ್ನು 7 ದಿವಸ ಮಾತ್ರ ನೀನು ಬದುಕಿರ್ತಿ, ಇನ್ನು 7 ದಿವಸದ ಒಳಗೆ ತಕ್ಷಕ ನಿನ್ನನ್ನು ಕಚ್ಚಿ ಸಾಯಿಸಿ ಬಿಡ್ತಾನೆ ಅಂತ ಹೇಳಿದಾಗ, ಇನ್ನು 7 ದಿವಸ ನಾನು ಬದುಕಿರ್ತೀನಿ ಅಂತಿದ್ದಾಗ
ಹಾಗಾದ್ರೆ ಈ ಅಖಂಡವಾದ ಸಾಮ್ರಾಜ್ಯ ಇತ್ಯಾದಿಗಳನ್ನು ಕಟ್ಕೊಂಡು ನಾನೇನ್ ಮಾಡಬೇಕು? ಒಂದಿಷ್ಟು ಪರಮಾರ್ಥಕ್ಕಾಗಿ ಜೀವನವನ್ನ 7 ದಿವಸಗಳ ಕಾಲ ಈ ಜೀವನವನ್ನ ಸವಿಸಿ ಪರಮಾರ್ಥವನ್ನು ನಾನು ತಲುಪ್ತೇನೆ ಅಂತ ಅವನಿಗೆ ಅನಿಸಿತು. ಅಷ್ಟು ಪ್ರಮಾಣದ ವೈರಾಗ್ಯ ಪರೀಕ್ಷಿತ್ ರಾಜನಿಗೆ ಬಂದಂತಹ ಪ್ರಮಾಣದ ವೈರಾಗ್ಯ ಅಲ್ಲ. ಸ್ವಲ್ಪ ಆದರೂ ಜನರಿಗೆ ಈಗ ತಾವು ಕಂಡಿರುವಂತಹ ಜೀವನದ ಅನೇಕ ಮುಖಗಳ ದರ್ಶನ ಏನಾಯಿತು, ಈ ಮುಖಗಳನ್ನು ಕಾಣುವುದರ ಮೂಲಕ ಒಂದು ಸ್ವಲ್ಪ ಆದರೂ ಆ ವೈರಾಗ್ಯದ ಯಾವುದೋ ಒಂದು ಅಂಶವಾದರೂ ಜನರಿಗೆ ಬಂದದ್ದು ತುಂಬಾ ಅದ್ಭುತವಾದಂತಹ ಸಂಗತಿಯೇ. ನಮಗೆ ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯಗಳು ಬರ್ತಿರ್ತವೆ. ಸ್ಮಶಾನಕ್ಕೆ ಹೋದಾಗ ಯಾರನ್ನೋ ಸತ್ತಿರ್ತಾರೆ, ಸತ್ತವ್ರನ್ನ ಸುಡ್ಲಿಕ್ಕೆ ಹೋದಾಗ ನಮಗೂ ಕೂಡ ಜೀವನ ಎಲ್ಲ ಅಶಾಶ್ವತ, ನಾವು ಯಾತಕ್ಕಾಗಿ ಬದುಕಬೇಕು ಅಂತ ನಮಗೂ ಅನಿಸೋದು ಸಹಜ. ಪ್ರಸೂತಿ ಲೇಬರ್ ವಾರ್ಡಿಗೆ ಹೋದಂತ ಒಂದು ಮಹಿಳೆಗೆ ಈ ಜೀವನವೂ ಬೇಡ, ಈ ಸುಖವೂ ಬೇಡ, ಮಕ್ಕಳು ಬೇಡ, ಹೆಂಡತಿಯೂ ಬೇಡ ಅಂತ ಅನಿಸುವುದು ಸಹಜ. ದುಡ್ಡೇ ಇಲ್ಲದೆ ನಮ್ಮ ಹತ್ರ ಇಲ್ಲದೆ ಇದ್ದಾಗ, ಸುಖವೇ ಇಲ್ಲದೆ ಇದ್ದಾಗ ವೈರಾಗ್ಯ ಬರುವುದು ಬೇರೆ ವಿಷಯ. ಎಲ್ಲವೂ ನಮಗೆ ಅನುಕೂಲ ಇದೆ, ಅದಕ್ಕೆ ಬೇಕಾದ ದುಡ್ಡು ಗಳಿಸಲಿಕ್ಕೆ ಬೇಕಾದ ಸ್ಕಿಲ್ ಇದೆ, ಆ ಸ್ಕಿಲ್ನಿಂದ ದುಡ್ಡು ಬಂದಿದೆ, ದುಡ್ಡಿನಿಂದ ಸುಖವನ್ನು ಗಳಿಸಲಿಕ್ಕೆ ಬೇಕಾದಂತಹ ಅನುಕೂಲಗಳು ನಮಗಿವೆ. ಅಂತೆಲ್ಲ ಇದ್ದಾಗ ನಾವು ಅದನ್ನ ಬಿಟ್ಟು ಬಂದಾಗ ಜೀವನದ ವಾಸ್ತವಿಕ ಮುಖವನ್ನು ನಾವು ಕಂಡಾಗ ನಮಗೆ ಬರುವಂಥದ್ದೇ ಶಾಶ್ವತವಾದಂತಹ ಒಂದು ವೈರಾಗ್ಯ. ನಮ್ಮ ವೈರಾಗ್ಯ ಅದು ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಮತ್ತು ಸ್ಮಶಾನದ ವೈರಾಗ್ಯ ಆಗದೆ ಹೊರಲಿ. ಅತಿ ದೊಡ್ಡ ವೈರಾಗ್ಯ ಅಂತ ಅದನ್ನ ನಾವು ಹೇಳಲಿಕ್ಕೆ ಆಗದೇನೂ ಇರಬಹುದು. ಕೆಲವು ಪ್ರಸಂಗಗಳಲ್ಲಿ ಇದನ್ನೆಲ್ಲ ವೈರಾಗ್ಯ ಅಂತಾರ ಅಂತ ಯಾರು ಅನ್ಬಹುದು. ಅನ್ನೋದೇ ಇದ್ರೂ ತೊಂದರೆ ಇಲ್ಲ. ಆದ್ರೂ ಜೀವನದ ಬಗ್ಗೆ ಒಂದು ಬದಲಾದ ದೃಷ್ಟಿಕೋನ ಅಂತ ಆದ್ರೂ ಇದನ್ನು ಹೇಳಬಹುದು. ಅದನ್ನೇ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ರಿಸೈನ್ ಮಾಡುವುದು ಅಂದ್ರೆ ಕೆಲಸಕ್ಕೆ ರಾಜೀನಾಮೆ ಕೊಡುವುದು ಮಾತ್ರ ಅಲ್ಲ. ರೆಸಿಗ್ನೇಷನ್ ಅಂದ್ರೆ ಕೇವಲ ರಾಜೀನಾಮೆ ಮಾತ್ರ ಅಲ್ಲ. ಯಾವುದಾದ್ರೂ ಒಂದು ಬೇರೆ ಒಂದು ಜಾಬ್ ಮಾತ್ರ ಅಲ್ಲ, ಒಂದು ಯಾವುದೋ ವರ್ಕ್ ನಾವು ಮಾಡ್ತಿರುವಂತ ಯಾವುದೋ ಒಂದು ಕೆಲಸದಿಂದ ಹಿಂದೆಗೆಯುವುದು, ಅದು ಕೂಡ ರೆಸಿಗ್ನೇಷನ್ನೇ. ಇಲ್ಲಿವರೆಗೆ ವ್ಯರ್ಥವಾಗಿ ಇನ್ನೊಬ್ಬರಿಗಾಗಿ ಬದುಕ್ತಾ ಇದ್ದೆವು, ಸುಖಕ್ಕಾಗಿ ಬದುಕ್ತಾ ಇದ್ದೆವು, ಇನ್ನು ನಮಗಾಗಿ ಬದುಕ್ತಿದ್ದೇವೆ ಅಂತ ಕಂಡುಕೊಂಡಾಗ ಅದು ಒಂದು ರೀತಿ ರೆಸಿಗ್ನೇಷನ್ನೇ. ಹಾಗಾಗಿ ಅದು ಗ್ರೇಟ್ ರೆಸಿಗ್ನೇಷನ್ ಅಂದ್ರೆ ಒಬ್ರು ಯಾರು ಹೇಳಿದ್ರಲ್ಲ ಅದನ್ನು, ಕಾರ್ಡ್ಸನ್ ಅವರು. ಆಂಥನಿ ಕ್ಲಾಡ್ಸನ್ ಅವರು ಗ್ರೇಟ್ ರೆಸಿಗ್ನೇಷನ್ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅದು ಗ್ರೇಟ್ ಅಂದ್ರೆ ಎಲ್ಲ ಕಡೆ ವ್ಯಾಪಕವಾಗಿ ಬಿಟ್ಟಿದೆ. ಎಲ್ರಿಗೂ ನಾನು ರಾಜೀನಾಮೆ ಕೊಟ್ಟು ಇನ್ನ ನನಗಾಗಿ ಬೇರೆ ಹವ್ಯಾಸಗಳನ್ನ ನಾನು ಅಳವಡಿಸಿಕೊಂಡು ಬದುಕ್ತೇನೆ ಅಂತ ಎಲ್ಲರೂ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅನೇಕ ಜನ ಅನೇಕ ರಾಷ್ಟ್ರಗಳಲ್ಲಿ ಇದನ್ನು ಮಾಡ್ತಾ ಇರೋದ್ರಿಂದ ಇದು ಗ್ರೇಟ್ ಆಗಿರೋದು ಅವ್ರ ದೃಷ್ಟಿಯಲ್ಲಿ. ಆದ್ರೆ ವಾಸ್ತವಿಕವಾಗಿ ಇದು ಗ್ರೇಟ್ ಯಾಕೆ ಅಂದ್ರೆ, ಜೀವನದ ಮುಖವನ್ನ ಅವರು ಕಂಡು ಜೀವನದಲ್ಲಿ ಯಾವ್ದಕ್ಕೆ ಬೆಲೆ ಕೊಡಬೇಕು, ಯಾವ್ದಕ್ಕೆ ಬೆಲೆ ಕೊಡಬಾರದು ಅಂತ ಅವ್ರು ಕಂಡದ್ರಿಂದ ಇದು ಗ್ರೇಟ್ ಆಗಿರೋದು. ಇದು ನನ್ನ ವ್ಯಾಖ್ಯಾನ. ಆದ್ರಿಂದ ಈ ರೆಸಿಗ್ನೇಷನ್ ಅನ್ನೋದು ಈ ದೃಷ್ಟಿಯಿಂದ ಗ್ರೇಟ್ ಇದೆ. ಸಂಖ್ಯೆಯ ದೃಷ್ಟಿಯಿಂದ ಗ್ರೇಟ್ ಅಲ್ಲದೆ ಇರಬಹುದು, ಕ್ವಾಂಟಿಟಿ ದೃಷ್ಟಿಯಿಂದ ಗ್ರೇಟ್ ಅಂತ ಅವರ ಅಭಿಪ್ರಾಯ ಇರಬಹುದು. ಕ್ವಾಲಿಟಿ ದೃಷ್ಟಿಯಿಂದ, ಪರಮಾರ್ಥದ ದೃಷ್ಟಿಯಿಂದ ಇದೊಂದು ಗ್ರೇಟ್ ಇದು. ಹಾಗಾಗಿ ಗ್ರೇಟ್ ರೆಸಿಗ್ನೇಷನ್ ಬಗ್ಗೆ ಇವತ್ತು ನಾನು ಹೇಳಿದ್ದೀನಿ. ಬಹಳ ದಿವಸದಿಂದ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಇದ್ರ ಬಗ್ಗೆ. ಅಂಥದ್ದನ್ನು ಹೇಳಿದ್ದೇನೆ. ನನ್ನ ಅಭಿಪ್ರಾಯಗಳನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಬಹುದು. ನಮಸ್ಕಾರ.